ಯತ್ನಾಳ್ ಕುತ್ತಿಗೆಗೆ BSY ಕುಣಿಕೆ. ಫಸ್ಟ್ ಕನ್ನಡಕ್ಕೆ ಸ್ವಾಗತ. ನಾನು ಉಮರ್ ಫಾರೂಕ್. ಕರ್ನಾಟಕ ಬಿಜೆಪಿಯಲ್ಲಿ ಈಗ ಫುಲ್ ಅಲ್ಲೋಲ ಕಲ್ಲೋಲ. ಡೆಲ್ಲಿಯಿಂದ ಬಂದಿರೋ ಒಂದು ಸೀಕ್ರೆಟ್ ಸರ್ವೆ ರಿಪೋರ್ಟ್ ನೋಡಿ ಸ್ವತಃ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಅವರೇ ಶಾಕ್ ಆಗಿಬಿಟ್ಟಿದ್ದಾರಂತೆ. ಯಡಿಯೂರಪ್ಪ ಹಾಗೂ ವಿಜಯೇಂದ್ರ ಅವರ ನಿದ್ದೆಗೆಡಿಸಿರೋ ಆ ರಿಪೋರ್ಟ್ನಲ್ಲಿ ಏನಿದೆ, ಯತ್ನಾಳ್ ದಾರಿಗೆ ಮುಳ್ಳಾಕಿದ್ದು ಯಾರು, ವಿಜಯೇಂದ್ರ ಅವರನ್ನ ರಾಜ್ಯಾಧ್ಯಕ್ಷ ಸ್ಥಾನದಿಂದ ಎತ್ತಂಗಡಿ ಮಾಡ್ತಾರಾ, JDS ಜೊತೆಗಿನ ಮೈತ್ರಿಕತೆ ಏನಾಯಿತು, ಇವತ್ತಿನ ಈ ಎಕ್ಸ್ಕ್ಲೂಸಿವ್ ರಿಪೋರ್ಟ್ನಲ್ಲಿ ಪ್ರತಿಯೊಂದು ಡೀಟೇಲ್ಸನ್ನು ನೋಡ್ತಾ ಹೋಗೋಣ. ಆದರೆ ಅದಕ್ಕೂ ಮೊದಲು ನೀವಿನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋವನ್ನ ಕಡೆಯ ತನಕ ಮಿಸ್ ಮಾಡದೆ ನೋಡಿ. ಕಳೆದ ಶನಿವಾರ ರಾಜ್ಯ ಬಿಜೆಪಿ ಪಾಳಯದಲ್ಲಿ ಒಂದು ದೊಡ್ಡ ನ್ಯೂಸ್ ಹರಿದಾಡ್ತು. ಕರ್ನಾಟಕದಲ್ಲಿ ಪಾರ್ಟಿಯ ಪರಿಸ್ಥಿತಿ ಹೇಗಿದೆ ಅಂತ ನೋಡೋಕೆ ಹೈಕಮಾಂಡು ಒಂದು ವೀಕ್ಷಕರ ತಂಡವನ್ನು ಕಳಿಸಿತ್ತು. ಜುಲೈ 15ರ ಆಸ್ಪಾಸು ಈ ತಂಡ ಕರ್ನಾಟಕಕ್ಕೆ ಬಂದು ಬೇರೆ ಬೇರೆ ಹಂತದ ನಾಯಕರ ಅಭಿಪ್ರಾಯಗಳನ್ನು ಕಲೆಕ್ಟ್ ಮಾಡ್ಕೊಂಡಿದೆ. ವಾಪಸ್ ಡೆಲ್ಲಿಗೆ ಹೋಗಿ ಪಾರ್ಟಿಯ ರಾಷ್ಟ್ರೀಯ ನಾಯಕ ನಿತಿನ್ ನವೀನ್ ಅವರಿಗೆ ಪಕ್ಕಾ ರಿಪೋರ್ಟನ್ನು ಕೊಟ್ಟಿದ್ದಾರೆ. ಈ ವೀಕ್ಷಕರು ಬಂದಿದ್ದೇ ಕರ್ನಾಟಕ ಬಿಜೆಪಿಯಲ್ಲಿರುವ ನಾಯಕತ್ವದ ಫೈಟ್ ಸೆಟಲ್ ಮಾಡೋಕ್ಕೆ ಅನ್ನೋದು ಇನ್ಸೈಡ್ ನ್ಯೂಸು. ವಿಜಯೇಂದ್ರ ರಾಜ್ಯಾಧ್ಯಕ್ಷರಾಗಿದ್ದಾಗಿಂದ ಅವರ ವಿರುದ್ಧ ಡೈರೆಕ್ಟ್ ಆಗಿ ಇಂಡೈರೆಕ್ಟ್ ಆಗಿ ಅಸಮಾಧಾನ ಇದ್ದೇ ಇದೆ. ಈಗ ಈ ವಿರೋಧಿ ಬನ ಹೈಕಮಾಂಡ್ ಮೇಲೆ ಹಾಕಿದ ಪ್ರೆಷರು ವರ್ಕ್ ಆದಂಗೆ ಕಾಣ್ತಾ ಇದೆ. ಸದ್ಯದ ಪರಿಸ್ಥಿತಿ ಹೇಗಿದೆ ಗೊತ್ತಾ? ವಿಜಯೇಂದ್ರ ವಿರೋಧಿ ಬಣದ ಲೆಕ್ಕಾಚಾರ ಏನು ಅನ್ನೋದನ್ನು ನೋಡೋದಾದ್ರೆ, ಪಾರ್ಟಿಯ ಬಹಳಷ್ಟು ಸೀನಿಯರ್ಸ್ಗೆ ವಿಜಯೇಂದ್ರ ಅಧ್ಯಕ್ಷರಾಗಿರೋದು ಇಷ್ಟ ಇಲ್ಲ. ವಿ ಸೋಮಣ್ಣ ಅಥವಾ ಮುರುಗೇಶ್ ನಿರಾಣಿ ಅವರನ್ನು ರಾಜ್ಯಾಧ್ಯಕ್ಷರನ್ನಾಗಿ ಮಾಡಬೇಕು ಅನ್ನೋ ಡಿಮ್ಯಾಂಡು ಫ್ರಂಟ್ ಲೈನ್ಗೆ ಬಂದಿದೆ. ಹೊಸ ಅಧ್ಯಕ್ಷರು ಬರೋವರೆಗೂ ಪಾರ್ಟಿಯಲ್ಲಿ ಇದೇ ಗೊಂದಲ ಮುಂದುವರಿಯುತ್ತೆ. ಇನ್ನು ವಿಜಯೇಂದ್ರ ಬೆಂಬಲಿಗರ ಲೆಕ್ಕಾಚಾರ ಏನಂದರೆ, ಲಿಂಗಾಯತ ವೋಟ್ ಬ್ಯಾಂಕ್ ಹಿಡಿದಿಟ್ಕೊಳ್ಳುವ ಪವರ್ ಇರೋದು BSYಗೆ ಮಾತ್ರ. ಆ ಪವರು ವಿಜಯೇಂದ್ರಗೆ ಪ್ಲಸ್ ಆಗಿದೆ. ಒಂದು ವೇಳೆ ವಿಜಯೇಂದ್ರ ಅವರನ್ನು ಕೆಳಗಿಳಿಸಿದ್ರೆ ಪಕ್ಷದಲ್ಲಿ ದೊಡ್ಡ ಬಂಡಾಯ ಹೇಳೋದು ಗ್ಯಾರಂಟಿ. ಬಂಡಾಯ ಎದ್ರೆ ಎಲೆಕ್ಷನ್ನಲ್ಲಿ ಸ್ವತಂತ್ರ ಅಭ್ಯರ್ಥಿಗಳು ನಿಲ್ತಾರೆ. ಇದರ ಡೈರೆಕ್ಟ್ ಬೆನಿಫಿಟ್ DK ಶಿವಕುಮಾರ್ ಹಾಗೂ ಕಾಂಗ್ರೆಸ್ಗೆ ಆಗುತ್ತೆ. ಈ ಎಲ್ಲದರ ಮಧ್ಯೆ ಯತ್ನಾಳ್ ಅವರು ಪಾರ್ಟಿಯಲ್ಲಿ ಮುಂಚೂಣಿಗೆ ಬರೋ ದಾರಿಗೂ ಕೂಡ ಈಗ ದೊಡ್ಡ ಲೆವೆಲ್ನಲ್ಲಿ ಮುಳ್ಬಿದ್ದಿದೆ. ವೀಕ್ಷಕರ ರಿಪೋರ್ಟ್ ಏನು ಹೇಳುತ್ತೆ ಅನ್ನೋದ್ರ ಮೇಲೆ ಮುಂದಿನ ಆಟ ಡಿಸೈಡ್ ಆಗುತ್ತೆ. ಬಹುತೇಕ ಬಿಜೆಪಿಯಿಂದ ಯತ್ನಾಳ್ ಅವರನ್ನ ದೂರವೇ ಇಡಲಾಗುತ್ತೆ. ಮೇಲ್ನೋಟಕ್ಕೆ ಕುಮಾರಸ್ವಾಮಿ ಹಾಗೂ ವಿಜಯೇಂದ್ರ ಅವರು ನಮ್ಮ ಮೈತ್ರಿ ಸೂಪರ್ ಆಗಿದೆ, ನಾವು ಕಮಿಟೆಡ್ ಅಂತ ಹೇಳ್ತಾ ಇದ್ದಾರೆ. ಆದರೆ ರಿಯಾಲಿಟಿ ಬೇರೆನೇ ಇದೆ. ಬಿಡದಿ ಟೌನ್ಶಿಪ್ ವಿಚಾರದಲ್ಲಿ ಎರಡೂ ಪಾರ್ಟಿಗಳು ಸರ್ಕಾರದ ವಿರುದ್ಧ ಒಗ್ಗಟ್ಟಾಗಿ ಹೋರಾಡಬೇಕಾಗಿತ್ತು. ಆದರೆ ಸಪರೇಟ್ ಆಗಿ ಪ್ರತಿಭಟನೆಗಳನ್ನು ಮಾಡಿದ್ದು ಇವರ ನಡುವೆ ಬಿರುಕಿಗೆ ಸಾಕ್ಷಿಯಾಗಿದೆ. ಕುಮಾರಸ್ವಾಮಿ ಅವರು ಮೈತ್ರಿಗೆ ಕಮಿಟ್ ಆಗಿದ್ರು ಬಿಜೆಪಿ ಪಾಳಯದಲ್ಲಿ ಆ ಕಮಿಟ್ಮೆಂಟು ಕಾಣ್ತಾ ಇಲ್ಲ. ಭವಿಷ್ಯದಲ್ಲಿ ಮೈತ್ರಿ ಸರ್ಕಾರ ಏನಾದರೂ ಬಂದರೆ ಎಲ್ಲಾದರೂ ಕುಮಾರಸ್ವಾಮಿ CM ಆಗ್ಬಿಡ್ತಾರ ಅನ್ನೋ ಭಯ ಬಿಜೆಪಿ ನಾಯಕರಿಗಿದೆ. ಲೋಕಲ್ ಲೆವೆಲಲ್ಲಿ ಮೈತ್ರಿ ಆದರೆ ತಮಗೆ ಟಿಕೆಟ್ ಸಿಗಲ್ಲ ಅನ್ನೋ ಭಯದಿಂದ ನಮಗೆ ಈ ದೋಸ್ತಿನೇ ಬೇಡ ಅಂತ ಕಾರ್ಯಕರ್ತರು ವಿಜಯೇಂದ್ರ ಮೇಲೆ ಪ್ರೆಷರ್ ಆಗ್ತಾ ಇದ್ದಾರೆ. ಈ ಕಿತ್ತಾಟ ಕಾಂಗ್ರೆಸ್ಗೆ ಫುಲ್ ಪ್ಲಸ್ ಪಾಯಿಂಟ್ ಆಗಿದೆ. ಮೈತ್ರಿ ಮುಂದುವರೆದ್ರೆ ಅತೃಪ್ತರು ಕಾಂಗ್ರೆಸ್ಗೆ ಬರ್ತಾರೆ. ಒಂದು ವೇಳೆ ಮೈತ್ರಿ ಮುರಿದು ಬಿದ್ದರೆ ವೋಟ್ ಬ್ಯಾಂಕ್ ಡಿವೈಡ್ ಆಗಿ ಅದರ ಲಾಭನೂ ಕಾಂಗ್ರೆಸ್ಗೆ ಸಿಗುತ್ತೆ ಅನ್ನೋದು ಅವರ ಪಕ್ಕಾ ಪ್ಲಾನು. ಇದೆಲ್ಲದರ ಜೊತೆಗೆ ಕರ್ನಾಟಕದ ಇಬ್ಬರು ಮಾಜಿ CMಗಳಾದ ಜಗದೀಶ್ ಶೆಟ್ಟರ್ ಹಾಗೂ ಬಸವರಾಜ ಬೊಮ್ಮಾಯಿ ಅವರು ಸೆಂಟ್ರಲ್ ಕ್ಯಾಬಿನೆಟ್ ಸೇರೋದಕ್ಕೆ ಫುಲ್ ಟ್ರೈ ಮಾಡ್ತಾ ಇದ್ದಾರೆ. 2024ರಲ್ಲಿ NDA ಸರ್ಕಾರ ಬಂದಾಗಲೇ ಇವರು ಮಂತ್ರಿಗಿರಿಗೆ ಟ್ರೈ ಮಾಡಿದ್ರು. ಆದರೆ ಕರ್ನಾಟಕದಿಂದ ಆಲ್ರೆಡಿ ಪ್ರಹ್ಲಾದ್ ಜೋಶಿ ಹಾಗೂ HD ಕುಮಾರಸ್ವಾಮಿ ಅವರಿಗೆ ಕ್ಯಾಬಿನೆಟ್ ದರ್ಜೆ ಸಚಿವ ಸ್ಥಾನ ಸಿಕ್ಕಿತ್ತು. ಬ್ಯಾಲೆನ್ಸ್ ಉಳಿದಿದ್ದು ಕೇವಲ ರಾಜ್ಯ ದರ್ಜೆ ಸ್ಥಾನಗಳು. ಮಾಜಿ ಮುಖ್ಯಮಂತ್ರಿಗಳಾಗಿರೋ ಇವರಿಗೆ ರಾಜ್ಯ ದರ್ಜೆ ಸ್ಥಾನ ಕೊಡೋದು ಹೇಗೆ ಅನ್ನೋದು ವರಿಷ್ಠರಿಗೆ ದೊಡ್ಡ ತಲೆನೋವಾಗಿತ್ತು. ಆದರೆ ಈಗ ಮತ್ತೆ ಇವರಿಬ್ಬರು ಕ್ಯಾಬಿನೆಟ್ ಸೇರೋದಕ್ಕೆ ದೆಹಲಿಯಲ್ಲಿ ತಮ್ಮದೇ ಆದ ಪ್ರಯತ್ನಗಳನ್ನು ಮಾಡ್ತಾ ಇದ್ದಾರೆ. ಒಟ್ಟಿನಲ್ಲಿ ಕರ್ನಾಟಕ ಬಿಜೆಪಿಯಲ್ಲಿ ನಾಯಕತ್ವದ ಬದಲಾವಣೆ ಆಗುತ್ತಾ? ಹೈಕಮಾಂಡ್ ವೀಕ್ಷಕರ ಆ ಸೀಕ್ರೆಟ್ ರಿಪೋರ್ಟ್ನಲ್ಲಿ ಯಾರ ತಲೆದಂಡದ ಬಗ್ಗೆ ಬರೆಯಲಾಗಿದೆ. JDS ಜೊತೆಗಿನ ಮೈತ್ರಿ ಹೀಗೆ ಉಳಿಯುತ್ತಾ ಮುಂದುವರಿಯುತ್ತಾ ಅನ್ನೋದನ್ನು ಕಾದು ನೋಡಬೇಕು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ನಮಸ್ಕಾರ.